ಕ್ಷೇತ್ರ ಮೈಸೂರನ್ನ ಗೆಲ್ಲುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯನವರಿಂದ ತಂತ್ರ ರೂಪಿತವಾಗಿದೆ. ಸಚಿವರು, ಶಾಸಕರು ಮತ್ತು ಮುಖಂಡರಿಗೆ ಗೆಲುವಿನ ಪಾಠವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ಮತ್ತು ಚಾಮರಾಜನಗರ ನನ್ನ ಪ್ರತಿಷ್ಠೆಯ ವಿಚಾರ. ಚಿಕ್ಕ ಪುಟ್ಟ ಅಸಮಾಧಾನ ಎಲ್ಲವನ್ನ ಕೂಡ ಹೊಟ್ಟೆಗೆ ಹಾಕೊಳ್ಬೇಕು. ಮನಸ್ಸಿನಲ್ಲಿ ಯಾವುದನ್ನೂ ಕೂಡ ಇಟ್ಕೊಳ್ಬೇಡಿ. ಬೇರೆ ಪಕ್ಷದಿಂದ ಬಂದ್ರೆ ಅವರನ್ನ ಮುಕ್ತ ಮನಸ್ಸಿನಿಂದ ಆಹ್ವಾನಿಸಿ. ನಮಗೆ ಗೆಲುವು ಮಾತ್ರವೇ ಮಾನದಂಡ, ಅವಕಾಶ ಇದೆ. ಅದಕ್ಕೆ ಚಾಮರಾಜನಗರ, ಮೈಸೂರು ಎರಡು ಕ್ಷೇತ್ರವನ್ನ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಕಡೆ ನಾನು ಬರೋದಕ್ಕಾಗೋದಿಲ್ಲ, ಹಾಗಾಗಿ ನೀವೇ ನಿಭಾಯಿಸಬೇಕು, ನೀವೇ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು, ನೀವೇ ನನ್ನ ಪ್ರತಿನಿಧಿಯಾಗಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಮಾತನಾಡಿದ್ದಾರೆ. ಇಷ್ಟು ಶಾಸಕರು ಇದ್ಮೇಲೂ ಗೆಲ್ಲದಿದ್ರೆ ಬೆಲೆ ಇರುತ್ತಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರಿ. ನಾವು ಯಾಕೆ ಗೆಲ್ಲೋದಿಲ್ಲ ಹೇಳಿ, ನಾವು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಏನೇ ಮನಸ್ತಾಪಗಳಿದ್ರೂ ಕೂಡ, ಅಸಮಾಧಾನ ಇದ್ರೂ ಕೂಡ ಅದೆಲ್ಲವನ್ನ ಪಕ್ಷಕ್ಕೋಸ್ಕರ ಪಕ್ಕಕ್ಕಿಟ್ಟು ನನಗೋಸ್ಕರ ನೀವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕೈ ಶಾಸಕರು ಮತ್ತು ಮುಖಂಡರಿಗೆ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗೆಲ್ಲೋದಕ್ಕೆ ನಮಗೆ ಅವಕಾಶ ಇದೆ. ಎಲ್ಲ ಒಂದು ವಿಚಾರಗಳಲ್ಲೂ ಕೂಡ ನಾವು ಹೊಂದಿಕೊಂಡು ಹೋಗಬೇಕಿದೆ. ಅಲ್ಲಿನ ವಾತಾವರಣ, ಸದ್ಯದ ವಸ್ತುಸ್ಥಿತಿಯೂ ಕೂಡ, ವಾಸ್ತವ ಸ್ಥಿತಿಯೂ ಕೂಡ ನಮ್ಮ ಪರವಾಗಿಯೇ ಇದೆ. ಹಾಗಾಗಿ ಇದೆಲ್ಲವನ್ನ ಕೂಡ ನಾವು ಧನಾತ್ಮಕವಾಗಿ ಮಾರ್ಪಾಡು ಮಾಡಿಕೊಂಡು ಈ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನನ್ನ ಪ್ರತಿನಿಧಿಯಾಗಿ ಇಲ್ಲಿರುವಂತಹ ಸ್ಥಳೀಯ ಮುಖಂಡರು ಕೆಲಸವನ್ನ ಮಾಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಸೂಚನೆಯನ್ನ ನೀಡಿದ್ದಾರೆ. ಪ್ರತಿ ಕ್ಷೇತ್ರಗಳ ನಾಡಿ ಮಿಡಿತವನ್ನ ಅರಿತಿರುವ ಸಿಎಂ ಸಿದ್ದರಾಮಯ್ಯ ಪ್ರತಿ ಕ್ಷೇತ್ರದ ಮುಖಂಡರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಲೀಡ್, ಬಿಜೆಪಿ ಲೀಡ್ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಮಡಿಕೇರಿ, ವಿರಾಜಪೇಟೆ, ಪಿರಿಯಾಪಟ್ಟಣ, ಕೃಷ್ಣರಾಜ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡ್ ಬಂದಿದೆ. ಹುಣಸೂರು, ನರಸಿಂಹರಾಜ್ಯದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿದೆ. ಕೊಡಗಿನ ಎರಡು ಕ್ಷೇತ್ರದಲ್ಲಿ 1 ಲಕ್ಷ ಲೀಡ್ ಬೇಕು. ಎಲ್ಲೆಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಎಷ್ಟು ಲೀಡ್ ಇದೆ, ಅಂತರ ಎಷ್ಟಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋದರ ಜೊತೆಗೆ ಕೊಡಗಿನ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅಲ್ಲಿ 1 ಲಕ್ಷ ಲೀಡ್ ಬೇಕು ಅಂತ ಹೇಳಿದ್ದಾರೆ. ಆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಚಾಮರಾಜ ಮತ್ತು ಎನ್ಆರ್ ಕ್ಷೇತ್ರ ಸೇರಿ 1 ಲಕ್ಷ ಲೀಡ್ ಕೊಡಬೇಕು. ಪಿರಿಯಾಪಟ್ಟಣದಲ್ಲಿ 50,000 ಮತಗಳ ಲೀಡ್ ಸಿಗಬೇಕು. ಹುಣಸೂರು, ಚಾಮುಂಡೇಶ್ವರಿಯಲ್ಲಿ 60,000 ಲೀಡ್ ಸಿಗಬೇಕು ಅಂತ ಮೈಸೂರು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಥಳೀಯ ಶಾಸಕರು ಮತ್ತು ನಾಯಕರುಗಳಿಗೆ, ಸಚಿವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಈಗ ಕೊಟ್ಟಿರುವಂತಹ ಟಾರ್ಗೆಟ್ ಅನ್ನ, ಟಾಸ್ಕ್ ಅನ್ನ ರೀಚ್ ಆಗೋ ನಿಟ್ಟಿನಲ್ಲಿ ಸಚಿವರು ಮತ್ತು ಶಾಸಕರು, ಕಾರ್ಯಕರ್ತರು ಯಾವ ರೀತಿಯಾಗಿ ಶ್ರಮ ವಹಿಸಿ ಕೆಲಸವನ್ನ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿಯ ತಪ್ಪುಗಳನ್ನ ಮಾಡಬಾರದು, ಹಾಗೆಯೇ ಯಾವ ರೀತಿಯಾಗಿ ಪ್ರಚಾರ ಕಾರ್ಯವನ್ನ ಮಾಡಬೇಕು, ಮತದಾರರನ್ನ ಓಲೈಸೋದು ಹೇಗೆ, ಮತದಾರರ ನಾಡಿ ಮಿಡಿತ ಏನಿದೆ, ಆ ಒಂದು ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ಪರವಾಗಿ ಯಾವ ರೀತಿಯ ಅಲೆ ಇದೆ, ಈ ಹಿಂದೆ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಡೆದುಕೊಂಡಿರುವಂತಹ ಮತಗಳು ಎಷ್ಟು, ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಎಷ್ಟು ಮತಗಳ ಅಂತರ ಇದೆ, ಬಿಜೆಪಿಗೆ ಹೋಗಿರುವಂತಹ ಮತಗಳನ್ನು ಕಾಂಗ್ರೆಸ್ಗೆ ತರುವ ನಿಟ್ಟಿನಲ್ಲಿ ಹೇಗೆ ಶ್ರಮವನ್ನು ವಹಿಸಬೇಕು, ಸಂಘಟನಾತ್ಮಕವಾಗಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. 2 ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ 2 ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಗೆಲುವಿನ ಟಾರ್ಗೆಟ್ ಸಭೆಯಲ್ಲಿ ಹಲವು ಸೂತ್ರಗಳನ್ನ ಮುಂದಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಮ್ಮ ಪ್ರತಿಸ್ಪರ್ಧಿ ಎಷ್ಟೇ ಪ್ರಬಲವಾಗಿದ್ರೂ ಕೂಡ ಗೆಲುವು ನಮ್ಮದಾಗಬೇಕು ಅನ್ನೋ ಮಂತ್ರವನ್ನ ಇಲ್ಲಿ ಜಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಸಭೆಯಲ್ಲಿ ಹಲವು ಸೂತ್ರಗಳನ್ನ ಹೆಣೆದಿದ್ದಾರೆ. ಮೈಸೂರಿನಲ್ಲಿ ಚುನಾವಣೆಯನ್ನ ಗೆಲ್ಲುವುದಕ್ಕೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರವೂ ಕೂಡ ಸಿದ್ದರಾಮಯ್ಯನವರ ಟಾರ್ಗೆಟ್. ಹಾಗಾಗಿ ಈ 2 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡು ಅಲ್ಲಿನ ಮುಖಂಡರುಗಳಿಗೆ, ನಾಯಕರುಗಳಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಿದ್ದು ಸೂತ್ರ 1, ಸಚಿವರು ಮತ್ತು ಶಾಸಕರಿರುವ ಕಡೆ
1 ಲಕ್ಷ ಲೀಡ್ ಬರಬೇಕು ಅನ್ನೋದು. ಹಾಗೆಯೇ ಸೂತ್ರ 2 ಮೈಸೂರು ಮತ್ತು ಚಾಮರಾಜನಗರವನ್ನ ಗೆಲ್ಲಲೇಬೇಕು ಅನ್ನೋದು. ಸಿದ್ದರಾಮಯ್ಯನವರ ಸೂತ್ರ 3 ಅಸಮಾಧಾನ ಇದ್ರೆ ಎಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕು ಅನ್ನೋದು. ಸಿದ್ದರಾಮಯ್ಯನವರ ಸೂತ್ರ 4 ಯದುವೀರ್ ವಿರುದ್ಧ ಯಾರೂ ಕೂಡ ಮಾತನಾಡಬಾರದು ಅನ್ನೋದು. ಹಾಗೆಯೇ 5ನೇ ಸೂತ್ರ ಭಾಷಣದ ವೇಳೆ ಎಚ್ಚರಿಕೆಯನ್ನ ವಹಿಸಬೇಕು. ನಾವು ಮಾತನಾಡುವಂತಹ ಮಾತುಗಳು ಬಿಜೆಪಿಗೆ ಅಸ್ತ್ರವಾಗಬಾರದು, ಅದನ್ನೇ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಬಾರದು ಅನ್ನೋ ಸೂತ್ರದ ಮೂಲಕ 2 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಬೇಕಾದಂತಹ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇಲ್ಲಿ ಸಖತ್ ಪ್ಲಾನ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇವತ್ತಿನ ಸಭೆಯಲ್ಲಿ ಟಾರ್ಗೆಟ್ಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಮನಸ್ತಾಪವನ್ನ ಪಕ್ಕಕ್ಕಿಡಬೇಕು ಅನ್ನೋ ಸಂದೇಶವನ್ನ ನೀಡಿದ್ದಾರೆ. ಇದೆಲ್ಲವನ್ನ ಕೂಡ ಒಟ್ಟು ಸೇರಿಸಿ ಅವರಿಗೆ ಬೇಕಾಗಿರುವಂತಹ ಫಲಿತಾಂಶ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದು. ಆ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಯಾವ ರೀತಿಯ ಶ್ರಮವನ್ನ ವಹಿಸೋದಕ್ಕೆ ಮುಂದಾಗಿದ್ದಾರೆ, ಸಿದ್ದರಾಮಯ್ಯನವರ ಈ ಸ್ಟ್ರಾಟಜಿ ಹೇಗೆ ವರ್ಕೌಟ್ ಆಗುತ್ತೆ ಅಂತ? ಮಧುಶ್ರೀ, ಏನು ಅಂತಂದ್ರೆ ಈ ಪ್ರಮುಖವಾದಂತ ವಿಚಾರ ಸಭೆ ಆರಂಭದಲ್ಲೇ ಅವರು ಹೇಳಿರುವಂತದ್ದು, ಇದು ನನ್ನ ಪ್ರತಿಷ್ಠೆಯ ಕ್ಷೇತ್ರ ಅನ್ನುವಂಥದ್ದು. ಮೈಸೂರು ಮತ್ತೆ ಚಾಮರಾಜನಗರ ನನ್ನ ಪ್ರತಿಷ್ಠೆಯ ಕ್ಷೇತ್ರವಾಗಿರುವಂತದ್ದು. ಈ ಒಂದು ಕ್ಷೇತ್ರದಲ್ಲಿ ಶತಾಯುಗತೆ ಗೆಲ್ಲಲಿಕ್ಕೆ ಎಲ್ಲಾ ಪ್ರಯತ್ನವನ್ನ ಎಲ್ಲ ಮುಖಂಡರುಗಳು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಖಡಕ್ ಆದಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರಗಳು ಚಾಮರಾಜ ಮತ್ತೆ ಮೈಸೂರು ಕ್ಷೇತ್ರ. ಈ ಕಾರಣದಿಂದಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರದು. ಮೈಸೂರು ಮತ್ತೆ ಚಾಮರಾಜನಗರ 2 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಹಿನ್ನಡೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬಿಗ್ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಯಾರು ಇದ್ದಾರೆ ಅವರ ಕ್ಷೇತ್ರಗಳಲ್ಲಿ ಮಿನಿಮಮ್ 50,000 ಲೀಡ್ ಬರಲೇಬೇಕು. ಯಾಕಂದ್ರೆ ನಿಮಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳೆಲ್ಲ ಸಪೋರ್ಟ್ ಆಗಿದೆ. ಆ ಕಾರಣದಿಂದಾಗಿ ಈ ಒಂದು ಕ್ಷೇತ್ರದಲ್ಲಿ ಶಾಸಕರುಗಳು ಇದ್ದೀರಾ. ಈ ಕಾರಣದಿಂದಾಗಿ ಈ ಒಂದು ಟಾಸ್ಕ್ ಏನಿದೆ 50,000 ಟಾಸ್ಕ್ ಅನ್ನ ರೀಚ್ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ನಾನು ಪ್ರತಿಯೊಂದು ಕ್ಷೇತ್ರಗಳಿಗೂ ಹೋಗ್ಲಿಕ್ಕಾಗಲ್ಲ ಪ್ರಚಾರ ಮಾಡ್ಲಿಕ್ಕೆ, ಯಾಕಂದ್ರೆ ನಾನು ಬೇರೆ ಬೇರೆ ಕ್ಷೇತ್ರಗಳಿಗೆ ಪ್ರಚಾರ ಮಾಡ್ತೇನೆ. ಆದ್ರೆ ಪ್ರಮುಖವಾಗಿ ನೀವು ಎಲ್ಲಾ ಶಾಸಕರು ಖುದ್ದಾಗಿ ನಿಂತು ಅಭ್ಯರ್ಥಿಗಳನ್ನ ಗೆಲ್ಲಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಖಡಕ್ ಆದಂತಹ ಸೂಚನೆಯನ್ನು ಕೊಟ್ಟಿರುತ್ತದೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಕಿವಿ ಮಾತನ್ನು ಹೇಳಿದ್ದಾರೆ. ಯದುವೀರ್ ಅವರ ಬಗ್ಗೆಯಾಗಿ ಮಾತನಾಡಲಿಕ್ಕೆ ವಿಚಾರವಾಗಿ ಯಾರು ಕೂಡ ಅಪ್ಪಿತಪ್ಪಿ ಯಾವುದೇ ರೀತಿಯಂತ ಭಾವನಾತ್ಮಕ ಒಂದು ವಿಚಾರವಾಗಿ ಇಟ್ಕೊಂಡು ಮಾತನಾಡಬಹುದು. ಅದು ಬಿಜೆಪಿ ಎನ್ಕ್ಯಾಶ್ ಮಾಡುವಂತ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದಾಗಿ ಯದುವೀರ್ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟಿರುತ್ತದೆ. ಒಟ್ಟಾರೆಯಾಗಿ ಇವತ್ತು ಪ್ರಮುಖವಾದಂತ ಎಲ್ಲ ಶಾಸಕರುಗಳಿಗೂ ಕೂಡ ಒಂದು ದೊಡ್ಡ ಮಟ್ಟದ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಗೆಲ್ಲಲೇಬೇಕು, ಇದು ನನ್ನ ಪ್ರತಿಷ್ಠೆ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರುವಂತದ್ದು. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ.